ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ಪದಾರ್ಥ ಇದ್ದರೆ ಸಾಕು ನಮ್ಮ ದೇಹದ ರಕ್ತಹೀನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಹಲ್ವಾ. ಇಲ್ಲಿ ಸಕ್ಕರೆನೇ ಬಳಸದೆ ಬೆಲ್ಲನ ಬಳಸಿ ಮಾಡ್ತಿರೋದ್ರಿಂದ ಬೆಲ್ಲದ ಹಲ್ವಾ ಅಂತ ಕೂಡ ಹೇಳ್ಬೋದು. ಈ ಒಂದು ಸ್ವೀಟ್ ಮಾಡಲಿಕ್ಕೆ ಕೇವಲ 2 ಪದಾರ್ಥ ಇದ್ದರೆ ಸಾಕು. ಹಾಗೆ ಒಂದು ಸರಿ ಮಾಡಿ ಒಂದು ವಾರ ಪೂರ್ತಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಈ ಒಂದು ಸ್ವೀಟಿಂದ ಅಥವಾ ಹಲ್ವಾದಿಂದ ನಮ್ಮ ದೇಹದಲ್ಲಿ ರಕ್ತ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಇನ್ಸ್ಟೆಂಟಾಗಿ ರಕ್ತನ ನಾವು ಹೆಚ್ಚಿಸ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಈ ಒಂದು ಕಾರ್ನ್ಫ್ಲೋರಿಗೆ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಕಾರ್ನ್ಫ್ಲೋರ್ನ ಈ ನೀರಿನ ಜೊತೆಗೆ ಕಲಸಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಕಾರ್ನ್ಫ್ಲೋರ್ ಬಂದು ಮೆಕ್ಕೆಜೋಳದ ಒಂದು ಹಿಟ್ಟು, ಹಾಗಾಗಿ ಇದನ್ನು ಹಿತಮಿತವಾಗಿ ಬಳಸೋದ್ರಿಂದ ದೇಹದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ. ಈ ರೀತಿ ಒಂದು ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಮತ್ತು ಈ ಸೈಡಲ್ಲಿ ಇನ್ನೊಂದು ಬೌಲಿಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ನೀವೇನಾದರೂ ಗಟ್ಟಿ ಬೆಲ್ಲ ತೊಗೊಂಡಿದ್ದಾಯಿತು ಅಂತಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಕರಗಿಸ್ಕೊಳ್ಬೇಕು ನೀರಿನ ಜೊತೆಗೆ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಬೆಲ್ಲನ ಈ ನೀರು ಜೊತೆ ಕರಗಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಪೌಡ್ರ್ ಬೆಲ್ಲ ತೊಗೊಂಡಿರೋದ್ರಿಂದ ಬಿಸಿ ಮಾಡ್ಕೊಳ್ತಿಲ್ಲ, ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ. ನೀವೇನಾದರೂ ಒಂದು ಸ್ವಲ್ಪ ಗಟ್ಟಿ ಬೆಲ್ಲ ತೊಗೊಂಡಿದ್ದಾಯಿತು ಅಂತಂದರೆ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಳಿ. ಪಾಕ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕೂಡ ರೆಡಿಯಾಗಿದೆ. ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಸೈಡಲ್ಲಿ ಒಂದು ಗ್ಲಾಸ್ ಬಾಕ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಇಲ್ಲ ಅಂತಂದರೆ ಒಂದು ಲಂಚ್ ಬಾಕ್ಸ್ ಕೂಡ ಬಳಸ್ಕೊಳ್ಬೋದು, ಇಲ್ಲ ಅಂದರೆ ತಟ್ಟೆ ಕೂಡ ಬಳಸ್ಕೊಳ್ಬೋದು. ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇ, ಯಾಕಂದರೆ ಸ್ವೀಟು ರೆಡಿ ಮಾಡಿದ ತಕ್ಷಣವೇ ನಾವು ಈ ಒಂದು ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಿಂದ ಅಪ್ಲೈ ಮಾಡಿಕೊಂಡು ಬೇಕಂದ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಪ್ಲೇನಾಗಿ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಎಳ್ಳುಗಳನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದು ಯಾವುದು ಬೇಡ ಅಂತಂದರೆ ಸಿಂಪಲ್ಲಾಗಿ ಪ್ಲೇನಾಗಿ ಕೂಡ ನೀವು ಈ ಸ್ವೀಟ್ನ ಮಾಡ್ಕೊಳ್ಬೋದು. ಈ ರೀತಿ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ನ ಆನ್ ಮಾಡಿಲ್ಲ, ಆಫಲ್ಲೇ ಇದೆ. ಇವಾಗ ನೋಡಿ, ಮೊದಲಿಗೆ ಬೆಲ್ಲದ ನೀರು ಅಂದರೆ 1 ಕಪ್ ಬೆಲ್ಲಕ್ಕೆ 1 ಕಪ್ ನೀರನ್ನ ಸೇರಿಸಿ ಬೆಲ್ಲನ ಕರಗಿಸಿಟ್ಟಿರ್ತಕ್ಕಂಥ ನೀರನ್ನು ನಾನಿಲ್ಲಿ ಶೋಧಿಸ್ಕೊಳ್ತಿದ್ದೀನಿ. ಈ ರೀತಿ ಬೆಲ್ಲನ ಕರಗಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನು ಒಂದ್ಸರಿ ಶೋಧಿಸ್ಕೊಂಡು ಬಿಡೋಣ. ಏನಾದರೂ ಕಸ ಕಡ್ಡಿ ಇತ್ತು ಅಂತಂದರೆ ಶೋಧಿಸ್ಕೊಳ್ಳೋದು ತುಂಬ ಉತ್ತಮ, ಹಾಗಾಗಿ ಶೋಧಿಸ್ಕೊಳ್ತಿದ್ದೀನಿ. ಈ ರೀತಿ ಬೆಲ್ಲದ ನೀರನ್ನ ಶೋಧಿಸ್ಕೊಳ್ಳಿ. ಜೊತೆಗೆ ನೆನಪಿರಲಿ, ಇಲ್ಲಿ ಗ್ಯಾಸ್ನ ಆನ್ ಮಾಡಿಲ್ಲ, ಆಫಲ್ಲೇ ಇಟ್ಕೊಂಡು ಈ ಒಂದು ಪ್ರೊಸೆಸ್ನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಆದಮೇಲೆ ಇದ್ರ ಜೊತೆಗೆ ಕಾರ್ನ್ ಫ್ಲೋರ್ ಕೂಡ ನಾವು ನೀರಿನ ಜೊತೆಗೆ ಸೇರಿಸಿ ಒಂದು ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಕಲಸಿ ಇಟ್ಕೊಂಡಿತ್ತು, ಅದನ್ನು ಕೂಡ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಆದರೆ ಇದನ್ನು ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಈ ಒಂದು ಬೆಲ್ಲದ ನೀರಿನ ಜೊತೆಗೆ ಸೇರಿಸ್ಕೊಳ್ಳಿ. ಕಂಪ್ಲೀಟಾಗಿ 1 ಕಪ್ ಕಾರ್ನ್ಫ್ಲೋರು 1 ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದಾಗಿದೆ. ಒಂದು 3 ಕಪ್ ಆಗುವಷ್ಟು ನೀರು, ಇಷ್ಟಿದ್ರೆ ಸಾಕು. ತುಂಬಾ ಈಸಿಯಾಗಿ ಈ ಒಂದು ಸ್ವೀಟ್ನ ಅಥವಾ ಬೆಲ್ಲದ ಹಲ್ವನ ರೆಡಿ ಮಾಡ್ಕೊಳ್ಬೋದು. ಇವಾಗ ಒಂದ್ಸರಿ ನೀಟಾಗಿ ಕಲಿಸ್ಕೊಂಡ್ಬಿಡಿ. ನೋಡಿ, ಈ ರೀತಿ ಕಲಿಸ್ಕೊಂಡ ನಂತರ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಈ ರೀತಿ ಕಲಿಸ್ತಾ ಸ್ವೀಟು ಬೇಗ ಗಟ್ಟಿ ಆಗ್ತಾ ಬರುತ್ತೆ, ಆದರೆ ಕೈ ಬಿಡಬಾರ್ದು, ಈ ರೀತಿ ಕಲಿಸ್ತಾನೆ ಇರಬೇಕು. ಇವಾಗ ನೋಡಿ, ಸ್ವೀಟು ಗಟ್ಟಿ ಆಗ್ತಾ ಬರ್ತಿದೆ. ಈ ರೀತಿ ಗಟ್ಟಿ ಆಗ್ತಿದೆ ಅಂತಂದಾಗ ಒಂದು ಸ್ವಲ್ಪ ಗ್ಯಾಸ್ನ ಮೀಡಿಯಂ ಫ್ಲೇಮಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿ. ಫ್ಲೇಮು ಅಷ್ಟೇ ಕಡಿಮೆ ಮಾಡಿಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಹಾಗೆ ಈ ರೀತಿ ಕಲಿಸ್ತಾ ಬಂದಾಗ, ಗಟ್ಟಿ ಆಗ್ತಾ ಬಂದಾಗ ಸ್ವೀಟು ಬಣ್ಣ ಕೂಡ ಬದಲಾಗುತ್ತೆ. ನೋಡಿ ಯಾವ ರೀತಿ ಗಾಢವಾಗಿರ್ತಕ್ಕಂಥ ಬಣ್ಣ ಕಟ್ಕೊಳ್ತಿದೆ. ತುಂಬಾ ಸಿಂಪಲ್ಲಾಗಿ ಈ ಒಂದು ಬೆಲ್ಲದ ಹಲ್ವನ ಮಾಡ್ಕೊಳ್ಬೋದು. ಕೇವಲ 2 ಪದಾರ್ಥ ಇದ್ದರೆ ಸಾಕು, ಕಡಿಮೆ ಪದಾರ್ಥದಲ್ಲಿ ಈ ಒಂದು ಸ್ವೀಟ್ನ ಅಥವಾ ಹಲ್ವನ ಮಾಡ್ಕೊಳ್ಬೋದು. ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ಅಂದಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಇಲ್ಲಿ ತುಪ್ಪ ಬಂದು ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಬೇಕು ಅಂತ ಏನಿಲ್ಲ, ತುಪ್ಪ ಬಂದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಒಂದು ಶೈನಿಂಗ್ ಕೊಡುತ್ತೆ ಸ್ವೀಟಿಗೆ ಅನ್ನೋದಕ್ಕೋಸ್ಕರ ನಾನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಎಳ್ಳು, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ
ಉಪ್ಪನ್ನ ಸೇರಿಸ್ಕೊಳ್ಳಿ. ಬೆಲ್ಲದಿಂದ ಮಾಡ್ತಿರೋ ಸ್ವೀಟ್ ಆಗಿರೋದ್ರಿಂದ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ. ಇವಾಗ ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಪ್ರೊಸೆಸ್ನ ಮಾಡ್ಕೊಳ್ಬೇಕು. ಯಾವಾಗ ಸ್ವೀಟ್ ಗಟ್ಟಿ ಆಗ್ತಿದೆ ಅನಿಸುತ್ತೋ ಆಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಕೇ ಅಂತೇನಿಲ್ಲ. ಇಲ್ಲಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಬಟ್ ಇಲ್ಲ, ನಮಗಿಷ್ಟ ಇಲ್ಲ ಅಂದರೆ ಪ್ಲೇನಾಗಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು, ಗ್ಯಾಸ್ನ ಆಫ್ ಮಾಡಿಕೊಂಡು ಆಫ್ ಮಾಡಿದ ತಕ್ಷಣವೇ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಬೌಲ್ಗೆ ಸೇರಿಸ್ಕೊಳ್ಬೇಕು. ಅಂದರೆ ಮೊದಲೇ ರೆಡಿ ಮಾಡಿ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೌಲ್ಗೆ ಸೇರಿಸ್ಕೊಳ್ಬೇಕು. ತಡ ಮಾಡಬಾರ್ದು. ತಡ ಮಾಡಿದ್ದಾಯಿತು ಅಂತಂದರೆ ಗಟ್ಟಿಯಾಗಿಬಿಡುತ್ತೆ ಸ್ವೀಟು ಬೇಗ. ಯಾಕಂದರೆ ಬೆಲ್ಲ ಬಳಸಿರೋದ್ರಿಂದ ಪಾಕ ಕೂಡ ಬೇಗ ಬಂದಿರುತ್ತೆ. ಹಾಗಾಗಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಅದ್ದಿರ್ತಕ್ಕಂಥ ಸ್ಪೂನಿಂದ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾವು 1 ಗಂಟೆವರೆಗೂ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಹೊರಗಡೆ ಇಡೋದಾಯಿತು ಅಂದರೆ 1 ಗಂಟೆ ಇಟ್ಕೊಳ್ಳಿ. ಇಲ್ಲ ನಮಗೆ ಬೇಗ ಆಗಬೇಕು ಸ್ವೀಟ್ ಅನ್ನೋದಾಯಿತು ಅಂದರೆ ಒಂದು ಸ್ವಲ್ಪ ಬಿಸಿ ಆರಿದ ತಕ್ಷಣವೇ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ತಣ್ಣಗಾದ ನಂತರ ನೀವು ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ವೀಟ್ ರೆಡಿಯಾಗಿದೆ. ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ನಾನು ಕೂಡ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ನೋಡಿ, ತುಂಬಾ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಇಲ್ಲಿ ನೀವು ತಟ್ಟೆಗೆ ಏನಾದರೂ ಹಾಕಿದ್ದಾಯಿತು ಅಂತಂದರೆ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಸ್ವೀಟ್ ರೆಡಿಯಾಗಿದೆ ಅಂತ. ಈ ಒಂದು ಹಲ್ವಾನ, ಬೆಲ್ಲದಿಂದ ಮಾಡಿರ್ತಕ್ಕಂಥ ಹಲ್ವಾನ ನಾವು 1 ವಾರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಕೂಡ ಬಳಸ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯೂಬ್ ಶೇಪ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. 2 ಪದಾರ್ಥ ಸಾಕು. ಇನ್ನು ಉಳಿದಂಥ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋದು ನಿಮ್ಮ ಇಚ್ಛೆ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ 1 ಕಪ್ ಕಾರ್ನ್ಫ್ಲೋರು, 1 ಕಪ್ ಬೆಲ್ಲ ಇದ್ದರೆ ಸಾಕು. 2 ರಿಂದ 3 ಕಪ್ ನೀರಿದ್ದರೆ ಸಾಕು. ಈ ಸ್ವೀಟ್ ರೆಡಿಯಾಗಿ ಹೋಗುತ್ತೆ. ಇನ್ಸ್ಟೆಂಟ್ ಆಗ್ತಕ್ಕಂಥ ಒಂದು ಸ್ವೀಟು. ಕೆಲವು ಸಲ ನಮ್ಮ ದೇಹದಲ್ಲಿ ರಕ್ತಹೀನತೆ ಕಡಿಮೆ ಆದಾಗ ಔಷಧಗಳ ಬದಲಿಗೆ ಈ ರೀತಿ ಮನೆಯಲ್ಲೇ ಕೆಲವೊಂದು ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲೇ ಇಟ್ಕೊಳ್ಬೋದು. ನೋಡಿ, ಹಲ್ವಾ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಇದೇ ರೀತಿಯ ಸ್ವೀಟ್ನ ಬೀಟ್ರೂಟ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.